ಪ್ರತಿದಿನ ಈ ಗಿಡಗಳನ್ನ ಎದ್ದಿದ ತಕ್ಷಣ ನೋಡಿದ್ರೆ ಏನೋ ಒಂಥರ ಖುಷಿ. ಗಿಡಗಳ ಜೊತೆ ನಂಗೊಂದು ಬಾಂಧವ್ಯನೇ ಬೆಳೆದೋಗಿದೆ ಅಂತ ಹೇಳ್ಬೋದು. ಇದನ್ನ ಯಾರಾದರೂ ಕಿತ್ತಾಕಿದ್ರೆ, ಯಾರಾದರೂ ಒಂಥರ ಏನಾದರೂ ಮಾಡಿದ್ರೆ ನಂಗೆ ಆಚೆ ಇಟ್ಟಿರೋ ಗಿಡದಲ್ಲಿ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಈ ಗಿಡಗಳು ಹಾಕೋದು ನಂದಲ್ಲ, ನಮ್ಮ ಅಮ್ಮಂದು. ಅದನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಅಮ್ಮಂಗೂ ಸಿಕ್ಕಾಪಟ್ಟೆ ಗಿಡಗಳಂದರೆ ಇಷ್ಟ. ಸಖತ್ತಾಗಿ ಹಾಕಿತ್ತು ಆವಾಗ. ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ. ಇನ್ನು ಅವರೆಕಾಯಿ, ಗೆಣಸು, ಈ ಕಡಲೆಕಾಯಿ ಎಲ್ಲ ನಮ್ಮ ಮನೆಯವರು ತೊಗೊಂಬಂದಿದ್ದಾರೆ, ನಮ್ಮ ಅಪ್ಪನೂ ತೊಗೊಂಬಂದ್ಬಿಟ್ಟಿದ್ದಾರೆ. ಒಂದೊಂದು ಸಲ ಮಟನು ಚಿಕನು ಈ ಥರನೇ ಆಗಿಬಿಡುತ್ತೆ. ಇಬ್ಬಿಬ್ಬರು ಒಂದೊಂದೇ ಸಲ ತೊಗೊಬಂದ್ಬಿಡ್ತಾರೆ. ಸರಿ ಅಂತ ಅಂದ್ಬಿಟ್ಟು ಹಬ್ಬದಲ್ಲಿ ಸ್ವಲ್ಪ ಎಲ್ಲ ನಾನು ಬೇಯಿಸಿಟ್ಟಿದ್ದೆ, ಮತ್ತು ಇವತ್ತು ಬೇಯಿಸೋಣ, ಮಕ್ಕಳು ಬಂದಿದ ತಕ್ಷಣ ತಿಂತಾರೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಬೇಯೋಕ್ಕಿಡ್ತಾಯಿದ್ದೆ. ಈ ಕಡಲೆಕಾಯಿ ಅಂತೂ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಅಲ್ವಾ. ಹಂಗೆ ಈ ಹೂವು ಎಲ್ಲ ಕನಕಾಂಬ್ರ ಹೂವು ನಾನೇ ಎಲ್ಲ ಹೂವು ಅಷ್ಟೇ, ದೇವ್ರಿಗಾದ್ರೂ ಆಗಲಿ ಯಾವುದಕ್ಕಾದ್ರೂ ಆಗಲಿ ನಾನೇ ಕಟ್ಟಿದ್ರೇ ಚೆಂದ. ಕಟ್ಕೊಂಡು ಮುಟ್ಕೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಹೂವು ಕಟ್ಟೋಕ್ಕಾಗಿರಲಿಲ್ಲ, ಕಟ್ಟಿರೋದೇ ತೊಗೊಂಡಿರೋದು ನೋಡಿ. ಚೆನ್ನಾಗೇ ಇಲ್ಲ, ನಂಗೆ ಇಷ್ಟನೇ ಆಗಲ್ಲ. ಇನ್ನೇನು ಮಾಡೋದು, ಕೆಲವೊಂದು ಸಲ ನನಗೆ ಟೈಮೇ ಸಿಗಲ್ಲ, ಆವಾಗ ಕಟ್ಟಿರೋ ತೊಗೊಬಿಡ್ತೀನಿ. ಇನ್ನು ಚಕ್ಕಲಿಗೆ ಯಾವಾಗಲೂ ಅಕ್ಕಿ ಹಿಟ್ಟಲ್ಲಿ ಮಾಡ್ತಿದ್ದೆ. ಚೆನ್ನಾಗಿ ಸಖತ್ತಾಗಿ ಮಾಡ್ತಾರೆ ಅವರು. ಅವ್ರು ಹೆಂಗೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೇಳಿಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ಬೀಸಿಸ್ಕೊಂಡಿದ್ದೆ. 1 kg ಅಕ್ಕಿಗೆ 1/4 kgಯಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಹುರ್ಗಡ್ಲೆ 3/4 kg ಹುರ್ಗಡ್ಲೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿತ್ತು. ಅಕ್ಕಿನ ನೀಟಾಗಿ ತೊಳ್ಕೊಂಡು ನೆರಳಲ್ಲಿ ಒಣಗಿಸ್ಕೊಂಡು, ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಹುರ್ಗಡ್ಲೆನ ಹುರ್ಕೋಬಾರ್ದು, ಕಡಲೆಬೇಳೆ ಉದ್ದಿನಬೇಳೆನ ಹುರ್ಕೊಂಡು ಮೀಡಿಯಮ್ ಆಗಿ ಸ್ವಲ್ಪ ಹಸಿಮೆಣ್ಸಿಕಾಯಿ ಅಂತೀನಿ, ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬೀಸಿಸ್ಕೊಂಡ್ರೆ ಮುಗೀತು. ಚಕ್ಲಿ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ದೀಪು ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಏರಿಯಾದಲ್ಲಿ ಇನ್ನೂ ಅಣ್ಣಮ್ಮನ ಕೂರಿಸಿಲ್ಲ, ಯಾವಾಗ ಕೂರಿಸ್ತಾರೆ ಅಂತ ಕೇಳ್ತಾ ಇದ್ಲು. ದೀಪು ಜಾತ್ರೆ ಯಾವಾಗ ಮಾಡ್ತಾರೆ ಹೋಗೋಣ ಅಂತ. ನನಗೆ ಫುಲ್ಲು ನಗು ಬಂದುಬಿಡ್ತು. ದೀಪು ಎಲ್ಲ ಥೈಲ್ಯಾಂಡು, ಮಾಲ್ಡೀವ್ಸ್ ಅಂತ ಹೋಗ್ತಿದ್ದಾರೆ, ನಾವು ನೋಡಿದ್ರೆ ಇಲ್ಲಿ ಎಲ್ಲಿ ಜಾತ್ರೆ ಕೂರಿಸಿದ್ದಾರೆ, ಎಲ್ಲಿ ಎಕ್ಸಿಬಿಷನ್ ಕೂರಿಸಿದ್ದಾರೆ ಅಂತ. ಇದನ್ನೇ ಆಯ್ತಲ್ಲ ದೀಪು ನಮ್ಮ ಜೀವನ. ಅಟ್ಲೀಸ್ಟ್ ಕರ್ನಾಟಕದಲ್ಲಿರೋ ಒಳ್ಳೊಳ್ಳೆ ಪ್ಲೇಸು ನೋಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ ಅಂದ್ಕೊಂಡು ನಮಗೆ ನಾವೇ ನಗ ಆಡ್ಕೊಂಡು ಸಮಾಧಾನ ಮಾಡ್ಕೊಂಡಿದ್ದಾಯಿತು. ಹೆಣ್ಮಕ್ಳು ಜೀವನನೇ ಹಂಗೆ, ನಾವು ಅಂದ್ಕೊಂಡಂಗೆ ಏನೂ ಇರಲ್ಲ. ನಾವು ನಗಾಡ್ಕೊಂಡು ಜೀವನ ಮಾಡ್ತಿರ್ತೀವಲ್ಲ, ಅದನ್ನೇ ನಮ್ಮ ಲೈಫು ಅಂದ್ಕೊಂಡಿರ್ತಾರೆ. ಒಳಗಡೆ ಇರೋ ಭಾವನೆಗಳೂ ಯಾರಿಗೂ ಅರ್ಥ ಆಗಲ್ಲ, ಕೇಳೋರು ಯಾರೂ ಇರಲ್ಲ. ಹಂಗಾಗಿ ತುಂಬ ಫೀಲ್ ಮಾಡಿಕೊಂಡು ಆರೋಗ್ಯನ ಹಾಳು ಮಾಡ್ಕೊಳ್ಳೋದ್ಕಿಂತ ಎಲ್ಲಿ ಖುಷಿ ಸಿಗುತ್ತೆ, ಜಾತ್ರೆ ಆದರೂ ಸರಿ, ಎಕ್ಸಿಬಿಷನ್ ಆದರೂ ಸರಿ, ಅಕ್ಕಪಕ್ಕದ ರೋಡ್ ಆದರೂ ಸರಿ, ಫ್ರೆಂಡ್ಸ್ ಜೊತೆನಾದರೂ ಸರಿ, ಖುಷಿಯಾಗಿ ಜೀವನನ ಕಳೆದ್ಬಿಡೋಣ. ಯಾಕಂದರೆ ನಾನು ಪ್ರತಿ ಸಲವೂ ಹೇಳ್ದಂಗೆ ಇವತ್ತಿನ ಡೇ ಮಾತ್ರ ನಮ್ಮದು. ಥ್ಯಾಂಕ್ ಯು ಫಾರ್ ವಾಚಿಂಗ್.